ಡಬಲ್ ಸ್ಟ್ಯಾಂಡರ್ಡ್ಸ್ ಈ ವರ್ಡ್ನ ನೀವು ಬಹಳಷ್ಟು ಜನ ಕೇಳಿರ್ಬೋದು. ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಸ್ಟ್ರೀಟಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ಬಾರ್ಗೇನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು 5 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ, 10 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋ ವ್ಯಕ್ತಿ, ಅದೇ ವ್ಯಕ್ತಿ ಮಾಲ್ಗೆ ಹೋದರೆ ಅಲ್ಲಿ ಎಷ್ಟು ಪ್ರೈಸ್ ಟ್ಯಾಗ್ ಇರುತ್ತಲ್ಲ ಅದನ್ನು ಕೊಟ್ಬಿಟ್ಟು ಬರ್ತಿರ್ತಾನೆ. ಇದನ್ನು ಡಬಲ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿಬೋದು. ಬಟ್ ಅದೇ ವ್ಯಕ್ತಿ ಅಲ್ವಾ, ವಾಟ್ ಈಸ್ ದ ಗೇಮ್ ಬಿಹೈಂಡ್ ಇಟ್? ಏನಾಗ್ತಾ ಇದೆ, ಒಬ್ಬ ವ್ಯಕ್ತಿ ಹೊರಗಡೆ 1 ರೂಪಾಯಿಗೂ ಚೌಕಾಸಿ ಮಾಡುವವನು ಒಳಗಡೆ ಹೋದ್ಮೇಲೆ ಹೆಂಗೆ ಚೇಂಜ್ ಆಗ್ತಾ ಇದ್ದಾನೆ, ಅಲ್ಲಿ ಬಾರ್ಗೇನ್ ಮಾಡೋ ಆಪ್ಷನ್ ಇಲ್ವಾ ಅಥವಾ ಏನಾಗ್ತಾ ಇದೆ ಅನ್ನೋದನ್ನ ನೀವು ನೋಡಬೇಕು. ಒಂದೇದು, ಇವತ್ತಿನ ದಿನ ಫ್ರೆಂಡ್, ಪೀಪಲ್ ಆರ್ ಪೇಯಿಂಗ್ ಮೋರ್ ಮನಿ ಫಾರ್ ಎಕ್ಸ್ಪೀರಿಯನ್ಸ್ ದ್ಯಾನ್ ದ ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಗೆ ನಾನು ನಿಮ್ಗೊಂದು ಹೇಳ್ತೀನಿ. 5 ಲಕ್ಷಕ್ಕೂ ಒಂದು ಕಾರ್ ಬರುತ್ತೆ ಇವತ್ತಿನ ದಿನ, 5 ಕೋಟಿಗೂ ಕಾರ್ ಬರುತ್ತದೆ. ಕಾರ್ ಕೆಲಸ ಏನು? ಒಂದು ಡೆಸ್ಟಿನೇಷನಿಂದ ಮತ್ತೊಂದು ಡೆಸ್ಟಿನೇಷನ್ಗೆ ಒಂದು 4 ಜನರನ್ನ ಕರ್ಕೊಂಡು ಹೋಗುವಂಥದ್ದು. ಸಿಂಪಲ್ ಫೆನಾಮಿನಾ ದೋಸ್ತ, ಇದು ಎಷ್ಟ ಕಾರ್ದ ಕೆಲಸ ಅಂತ ಇರ್ತೈತಿ. ದೆನ್ ವೈ ಪೀಪಲ್ ಆರ್ ಪೇಯಿಂಗ್ 5 crore ಫಾರ್ ದ ಸೇಮ್ ವರ್ಕ್ ಮಾಡೋಕ್ಕೆ 5 crore ಯಾಕೆ ಪೇ ಮಾಡಾಕ್ತಾರೋ? ಬಿಕಾಸ್ ದೇ ಆರ್ ಗೆಟಿಂಗ್ ಮೋರ್ ಎಕ್ಸ್ಪೀರಿಯನ್ಸ್. ಸ್ಟ್ರೀಟ್ದಾಗ ನೋಡ್ಬೇಕು, ಹೊರಗಡೆ ನಾವೆಲ್ಲ ಮಾಡ್ತೇವಲ್ಲ, ಕಸ್ಟಮರ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗಾನಿಲ್ಲ. ಅಲ್ಲಿ ಏನಂದ್ರೆ ಡೈರೆಕ್ಟ್ಲಿ ಪ್ರಾಡಕ್ಟ್ ಸಿಗಾಕತೈತಿ. ಎಕ್ಸ್ಪೀರಿಯನ್ಸ್ ಅವ್ನಿಗೆ ಏನಾದ್ರು ಜಬರ್ದಸ್ತ್ ಅಂತ ಫೀಲ್ ಆಗಕೈತೆ ಅಂದ್ರೆ ಅವನ ಜಾಸ್ತಿ ಪೇ ಮಾಡೋಕ್ಕೂ ರೆಡಿ ಇದ್ದಾನು. ಆಲ್ರೆಡಿ ನೀವು ಮಾಲ್ಗಳಲ್ಲಿ ನೋಡ್ಬೋದು, ಎನ್ವೈರ್ಮೆಂಟ ಈ ಎಕ್ಸ್ಪೀರಿಯನ್ಸ್ಗನ್ನ ಜನ ಜಾಸ್ತಿ ದುಡ್ಡು ಪೇ ಮಾಡಾಕ್ದರು. ನಮ್ಮ ರೈತರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಆಲ್ ಅಬೌಟ್ ದ ಪ್ರಾಡಕ್ಟ್, ಇಟ್ಸ್ ಆಲ್ ಅಬೌಟ್ ದ ಎಕ್ಸ್ಪೀರಿಯನ್ಸ್. ಇವತ್ತಿನ ಜಗತ್ತ ಹೆಂಗೆ ನಡೆಯಾಗ್ತಿದ್ದು ದೋಸ್ತ, ಅವ್ರು ಚೇಂಜ್ ಆಗಲಿ ಅಂದ್ರೆ ನಾವ್ರೇ ಚೇಂಜ್ ಆಗೋನು, ನಾವು ಚೇಂಜ್ ಆದವು ಅಂದ್ರೆ ನಮ್ಮ ಇನ್ಕಮ್ನ ಕೂಡ ಜಾಸ್ತಿ ಮಾಡ್ಕೋಬಹುದು. ಇಟ್ಸ್ ಮೈ ಒಪಿನಿಯನ್. ನಿಮಗೆ ಹೆಂಗೆ ಅನಿಸ್ತೈತಿ? ನಿಮ್ಮ ಒಂದು ಒಪಿನಿಯನ್ ಏನೈತಿ ನೀವು ಕಮೆಂಟ್ದಾಗ ಹೇಳಿ ಹೋಗ್ಬೋದು.